ನಮ್ಮ ಮುಂದಿನ ಪ್ರಶಸ್ತಿ ವಿಭಾಗ ವಾಣಿಜ್ಯ ಕ್ಷೇತ್ರ. ವಾಣಿಜ್ಯ ವಿಭಾಗದಲ್ಲಿ ಈ ಬಾರಿ ವರ್ಷದ ಕನ್ನಡಿಗ 2023 ಪ್ರಶಸ್ತಿ ಪುರಸ್ಕೃತರು ಯಾರು? ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಗೃಹ ಸಚಿವರು ಶ್ರೀ ಆರಗ ಜ್ಞಾನೇಂದ್ರ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬಿಬಿಎಂಪಿಯ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರಿದ್ದಾರೆ, ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬೆಂಗಳೂರು ನಗರ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ಶ್ರೀ MN ಅನುಚೇತ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಫ್ರೀಡಮ್ ಆಪ್ ನ ಸಿಇಒ ಹಾಗೇನೆ ಫೌಂಡರ್ ಅಂಡ್ ಸಿಇಒ ಆಗಿರುವಂತಹ CS ಸುಧೀರ್ ಅವರು ಬರಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ವಿಪ್ರಜನ್ ಬಯೋ ಸೈನ್ಸಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಚೈತ್ರಾ ಹರ್ಷ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇವರು ನಮ್ಮ ಜ್ಯೂರಿ ಮೆಂಬರ್ ಕೂಡ. ನೆಟ್ವರ್ಕ್ 18 ನ ಲ್ಯಾಂಗ್ವೇಜ್ ಕ್ಲಸ್ಟರ್ ರೆವೆನ್ಯೂ ಮ್ಯಾನೇಜ್ಮೆಂಟ್ ನ ಸೀನಿಯರ್ ಜನರಲ್ ಮ್ಯಾನೇಜರ್ ಆಗಿರುವಂತಹ ಗಿರಿಜಾ ಶಂಕರ್ ರಾವ್ ಅವರು ವೇದಿಕೆಗೆ ಬರಬೇಕು ಅಂತ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ವಾಣಿಜ್ಯ ಕ್ಷೇತ್ರದ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ಮಾನ್ಯ ಗೃಹ ಸಚಿವರು ತಿಳಿಸ್ಕೊಡ್ಬೇಕು. ವಾಣಿಜ್ಯ ಕ್ಷೇತ್ರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಹರೀಶ್ ಹಂದೆ ಅವರು. ಹರೀಶ್ ಹಂದೆ ಅವರ ಪರವಾಗಿ ರೋಷನ್ ಮಾಸ್ಕರೇನಾನ್ ಅಸೋಸಿಯೇಟ್ ಡೈರೆಕ್ಟರ್ ಪ್ರೊಕ್ಯೂರ್ಮೆಂಟ್ ಲಾಜಿಸ್ಟಿಕ್ ಸೆಲ್ಕೋ ಫೌಂಡೇಶನ್ ಅವರು ಬಂದಿದ್ದಾರೆ. ಅವರು ವೇದಿಕೆಗೆ ಬರೋದಕ್ಕಿಂತ ಮುಂಚೆ ನಾವು ಹರೀಶ್ ಹಂದೆ ಅವರ ಒಂದು ಕಿರು ಚಿತ್ರವನ್ನ ನೋಡೋಣ. US ಪ್ರೊಫೆಸರ್ಸ್ ಜಾಸ್ತಿ ಭರವಸೆ ಇತ್ತು, ಇದು ಕೆಲಸ ಆಗತ್ತೆ ಇಂಡಿಯಾದಲ್ಲಿ. ನಮ್ದೇ ಪ್ರೊಫೆಸರ್ಸ್ ಜಾಸ್ತಿ ಭರವಸೆ ಇಲ್ಲ. ಸೋಲಾರ್ ಸಿಸ್ಟಮ್ ಮೂಲಕ ಲಕ್ಷಾಂತರ ಮನೆಗಳನ್ನ ಬೆಳಗಿದ ಭಾರ್ಗವ ಅಮೆರಿಕಾದಿಂದ ಭಾರತಕ್ಕೆ ಬಂದು ಬಡವರ ಮನೆಗಳಿಗೆ ಸೋಲಾರ್ ಅಳವಡಿಸಲು ಪಣತೊಟ್ಟ ಕನ್ನಡಿಗ. 93 ಅಲ್ಲಿ ನಮ್ಮ ಪ್ರೊಫೆಸರ್ US ಇಂದ ಬಂದಿದ್ರು. 94 ಅಲ್ಲಿ ಅವ್ರಿಗೆ ನಾನು ಪೇಪರ್ ತೋರಿಸಿದೆ, ಇದು ಸೆಲ್ಕೋ ಅಂತ ಒಂದು ಸಂಸ್ಥೆ ಈ ತರ ಮಾಡ್ತದೆ, ಹಿಂಗೆ ಒಂದು ಪೇಪರ್ ಹಿಂಗೆ AC ಬಿಡ್ತಾರಲ್ಲ. 1995ರಲ್ಲಿ ₹1,000 ಇಟ್ಕೊಂಡು ಸೆಲ್ಕೋ ಇಂಡಿಯಾ ಶುರು ಮಾಡಿದ್ರು. 20 ಲಕ್ಷ ಕುಟುಂಬಗಳಿಗೆ ಬೆಳಕಾಗಿದ್ದಾರೆ. ಕರ್ನಾಟಕದ ಜೊತೆಗೆ ಒರಿಸ್ಸಾ, ಜಾರ್ಖಂಡ್ ಸೇರಿದಂತೆ ಅನೇಕ ಕಡೆ ಬಡವರ ಮನೆಗಳನ್ನ ಬೆಳಗಿದ್ದಾರೆ. ₹1,000 ಇತ್ತು, ನಾವು 3 ಜನ $300 ತಗೊಳ್ತಾ ಇದ್ದೆ 3 ವರ್ಷ. ಸೊ ಈಗಲೂ ಯಾರಾದರೂ ಹೇಳಿದ್ರೆ ನಂಗೆ ಶುರು ಎಷ್ಟಕ್ಕೆ ಮಾಡ್ತೀರಾ, ನಾನು ಹೇಳ್ತೇನೆ ಅಷ್ಟೇ 1000ಕ್ಕೆ ನಾನು ಶುರು ಮಾಡ್ತೇನೆ. ಏಷ್ಯಾದ ನೋಬೆಲ್ ಅಂತಲೇ ಪ್ರಖ್ಯಾತಿಯಾದ ರಾಮನ್ ಮ್ಯಾಕ್ಸೆಸ್ ಪ್ರಶಸ್ತಿಗೆ ಭಾಜನರಾಗಿರೋ ಡಾಕ್ಟರ್ ಹರೀಶ್ ಹಂದೆ ಉದ್ಯಮದ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. 2,500 ಜಾಸ್ತಿ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಅಲ್ಲಿ ಸೋಲಾರ್ ಹಾಕಿದ್ದೇವೆ. ಮೋರ್ ದೆನ್ 60,000 ಲೈವ್ಲಿಹುಡ್ ಆಪರ್ಚುನಿಟೀಸ್, ಮತ್ತೆ 20,000 ಇನ್ಸ್ಟಿಟ್ಯೂಷನ್ಸ್, ಈ ಆರ್ಫನೇಜಸ್ ಆಗಲಿ ಹಾಸ್ಟೆಲ್ಸ್ ಆಗಲಿ ಅಲ್ಲಿ ಹಾಕಿದ್ರೆ, ಬಾಕಿದೆಲ್ಲ ಮನೆ. ಇವರಿಗೀಗ ವಾಣಿಜ್ಯ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಕಾರಣಾಂತರಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕಾಗ್ಲಿಲ್ಲ, ಆದ್ರೆ ವಿಡಿಯೋ ಮೂಲಕ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ವಿಡಿಯೋ ನೋಡೋಣ. ವಿಡಿಯೋ ಪ್ಲೀಸ್. ನಾನು ನ್ಯೂಸ್ 18 ಕನ್ನಡ ಜ್ಯೂರಿಗೆ ಇವತ್ತು ನೀವು ನನ್ನನ್ನು ಈ ವರ್ಷದ ಕನ್ನಡಿಗ ಅಂತ ಅವಾರ್ಡ್ ಕೊಟ್ಟಿದ್ದೀರಾ, ಭಾರಿ ಧನ್ಯವಾದಗಳು. ಇವತ್ತೆಲ್ಲ ಇಲ್ಲಿ ಇರಬೇಕಿತ್ತು ಈ ಫಂಕ್ಷನಲ್ಲಿ, ಆದರೆ 6 ತಿಂಗಳು ಮೊದಲೇ ನಾನೊಂದು ಕಮಿಟ್ಮೆಂಟ್ ಕೊಟ್ಟಿದ್ದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಮ್ಮ ಇಂಡಿಯಾ ಮತ್ತು US ಕೊಲ್ಯಾಬ್ರೇಷನ್ ಜಾಸ್ತಿ ಮಾಡಿಸೋಕ್ಕೋಸ್ಕರ. ಅದಕ್ಕೋಸ್ಕರ ಇವತ್ತೆಲ್ಲ ಒಂದು ಹೆಮ್ಮೆ ಆಗ್ತಿದೆ. ಸೆಲ್ಕೋ ನಮ್ಮ ಕೊಲೀಗ್ಸು ನಮ್ಮ ಎಲ್ಲ ಕೆಲಸಕ್ಕೆ ನೀವು ರೆಕಗ್ನೈಸ್ ಮಾಡಿದ್ದೀರಾ. ಭಾರಿ ಕೆಲಸ ಬಾಕಿ ಇದೆ, ದೇಶದಲ್ಲಿ ಭಾರಿ ಕೆಲಸ ಬಾಕಿ ಇದೆ. ಸೊ ಐ ರಿಕ್ವೆಸ್ಟ್, ಈ ಅವಾರ್ಡ್ ನಮಗೋಸ್ಕರ ಅಲ್ಲ, ನಮ್ಮ ಎಲ್ಲ ಯುವಕರಿಗೂ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಒಂದು ಸೆಲ್ಕೋಯಿಂದ ಒಂದು ಪ್ರೇರಣೆ ತಗೊಂಡು ನಾವು ಅದರಿಂದ 10 ಪಾರ್ಟಿ ಜಾಸ್ತಿ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿ 2030 ಒಳಗೆ ನಾವು ದೇಶದ್ದು ಒಂದು ಬಡತನನ್ನ ಕಂಪ್ಲೀಟ್ಲಿ ತೆಗೆದು ಬಿಡುವಾನ. ಥ್ಯಾಂಕ್ ಯು ಸೊ ಮಚ್. ಸೋಲಾರ್ ಸಿಸ್ಟಮ್ ಮೂಲಕ ಲಕ್ಷಾಂತರ ಮನೆಗಳನ್ನ ಬೆಳಗಿದ ಭಾರ್ಗವ ನಮ್ಮ ಹೆಮ್ಮೆಯ ಕನ್ನಡಿಗ ಹರೀಶ್ ಹಂದೆ ಅವರಿಗೆ ವಾಣಿಜ್ಯ ವಿಭಾಗದಲ್ಲಿ ವರ್ಷದ ಕನ್ನಡಿಗ 2023 ಪ್ರಶಸ್ತಿಯನ್ನ ಕೊಡೋದಕ್ಕೆ ನಮಗೆ ಹೆಮ್ಮೆ ಇದೆ. ಅವ್ರ ಪರವಾಗಿ ರೋಷನ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಆ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಹರೀಶ್ ಹಂದೆ ಅವರ ಪರವಾಗಿ ಈ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಹರೀಶ್ ಸರ್ ಖಂಡಿತವಾಗ್ಲೂ ಇಲ್ಲಿದ್ರೆ ಒಂದು ಮಾತು ಹೇಳ್ತಾ ಇದ್ರು, ಈ ಅವಾರ್ಡ್ ಅವರಿಗೆ ಅಥವಾ ಸೆಲ್ಕೋ ಸಂಸ್ಥೆಗೆ ಸೇರಿದ್ದಲ್ಲ, ಆದರೆ ಸೋಲಾರನ್ನು ಉಪಯೋಗಿಸಿಕೊಂಡು ಲಕ್ಷಾಂತರ ಜನ ಬಡತನದಿಂದ ಮೇಲೆ ಬಂದಿದ್ದಾರೆ. ಸೊ ಖಂಡಿತವಾಗ್ಲೂ ಅವರಿಗೆ ಸೇರಿದಂಥ ಈ ಒಂದು ಅವಾರ್ಡ್. ಎಲ್ರಿಗೂ ಧನ್ಯವಾದಗಳು. ಗೃಹ ಸಚಿವರು ಆರಗ ಜ್ಞಾನೇಂದ್ರ ಅವರು ಈ ಕಾರ್ಯಕ್ರಮದ ಬಗ್ಗೆ ದಯಮಾಡಿ 2 ಮಾತುಗಳನ್ನಾಡಬೇಕು. ನ್ಯೂಸ್ 18 ಚಾನಲ್ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕಳೆದ 20 ವರ್ಷಗಳಿಂದ ಮಾಡ್ತಾ ಬಂದಿದೆ. ನಾಡಿನ ಹೆಮ್ಮೆಯ ಸಾಧಕರನ್ನು ಗುರುತಿಸಿ ಅವ್ರನ್ನ
ನ್ಯೂಸ್ 18ನ ನೋಡುಗರಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ತನ್ಮೂಲಕ ಇಂಥ ಸಾಧನೆಗಳನ್ನು ನಾನು ಮಾಡಬೇಕು ಅಂತ ಹೇಳುವಂಥ ಪ್ರೇರಣೆಯನ್ನು ಈ ರೀತಿ ಕಾರ್ಯಕ್ರಮದ ವೀಕ್ಷಕರಲ್ಲಿಯೂ ಕೂಡ ನಾವು ಕಾಣಬಹುದಾಗಿದೆ. ಒಳ್ಳೆಯದಾಗಲಿ ನ್ಯೂಸ್ 18, ಒಳ್ಳೆಯ ಕನ್ನಡ ಚಾನಲ್ ಇದು. ಒಳ್ಳೆಯದಾಗಲಿ, ಇಂಥ ಸತ್ಕಾರ್ಯಗಳು ಈ ಚಾನಲ್ನಿಂದ ಮತ್ತೆ ನಡೀಲಿ ಅಂತೇಳಿ ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಬಿಬಿಎಂಪಿಯ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಮಾತನಾಡಬೇಕು ಅಂತ ಕೇಳ್ತಾರೆ. ನಾಡಿನ ಯಾರ್ಯಾರು ಸಾಧಕರು ಈ ವರ್ಷ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ, ಈ ವರ್ಷ ಒಂದೇ ಇಲ್ಲ ಮಾಡುತ್ತಾ ಬಂದಿದ್ದಾರೆ ಮತ್ತು ಅವರ ಸೇವೆಯನ್ನು ಇವತ್ತು ತಾವು ಗುರುತಿಸಿ ಅವರಿಗೆ ಏನು ಪುರಸ್ಕಾರ ಕೊಟ್ಟಿದ್ದೀರಿ. ನಮಗೂ ಎಲ್ಲರಿಗೂ ಕೂಡ ಒಂಥರ ಮೋಟಿವೇಶನ್ ಮತ್ತು ಪ್ರೇರಣೆ ನೀಡ್ತಾರೆ ಅಂತ ನಾವು ಭಾವಿಸುತ್ತೇವೆ. ಧನ್ಯವಾದ. ಡಾಕ್ಟರ್ ಚೈತ್ರ ಹರ್ಷ ಅವರು ದಯಮಾಡಿ 2 ಮಾತುಗಳು ಮೇಡಮ್. ದಿಸ್ ವಿಲ್ ಹ್ಯಾವ್ ದ ಮೋಸ್ಟ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ಆ್ಯಂಡ್ ಈ ಪ್ರಿವಿಲೇಜ್ ನನಗೆ ಸಿಕ್ಕಿದ್ದಕ್ಕೆ ನಾನು TV 18ಗೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಹಂಡೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅಭಿನಂದಿಸ್ತಾ ಇದ್ದೀವಿ ಶ್ರೀ ಹರೀಶ್ ಹಂದೆ ಅವರನ್ನ. ವೇದಿಕೆ ಮೇಲೆ ಬಂದಂತ ಗಣ್ಯರಿಗೆ ಪ್ರಶಸ್ತಿ ನೀಡಿದ್ದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಭಾಗ